ಅಮ್ಮ ಏನು ಮಾಡ್ತಿದ್ಯಾ ಇವತ್ತು? ಸೊಪ್ಪಿನ ಸಾಂಬಾರು, ಮಸ್ತ್ ಸೊಪ್ಪು. ರೆಸಿಪಿ ಕೊಡ್ತೀಯಾ? ಬೇಳೆ ಹಾಕೊಂಡಿದ್ದೀನಿ. ಅದಕ್ಕೆ ಸೊಪ್ಪು 3 ಥರದ ಸೊಪ್ಪಿದೆ. ಪಾಲ್ಕನು, ಮೆಂತ್ಯ ಸೊಪ್ಪು, ಆಮೇಲೆ ಇದೆಂಥದ್ದು ಇದು ಬರಲ್ಲ ನನಗೆ, ತೋರಿಸ್ತೀನಿ. ಇದ್ರ ಸೊಪ್ಪಿನ ಹೆಸರು ನನಗೆ ಬರಲ್ಲ ಹೇಳೋಕ್ಕೆ. ಪಾಲ್ಕನು, ಮೆಂತ್ಯ 3 ಥರದ ಸೊಪ್ಪು ತೊಗೊಂಡಿದ್ದೀನಿ. ಬೇಳೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಇದಕ್ಕೆ, ಸರಿನಾ? ನನಗೆ ಕೋಲ್ಡ್ ಆಗಿದೆ, ಮಾತಾಡೋಕ್ಕಾಗ್ತಿಲ್ಲ ಇವತ್ತು. ನೋಡು, ಜೀರಿಗೆ ಸ್ವಲ್ಪ ಹಾಕಬೇಕು. ನಾನೆಲ್ಲ ಸಾಂಬಾರಿಗೂ ಮೆಂತ್ಯ ಹಾಕ್ತೀನಿ, ಇದಕ್ಕೆ ಹಾಕಲ್ಲ ಮೆಂತ್ಯನ. ಯಾಕಂದ್ರೆ ಮೆಂತ್ಯ ಸೊಪ್ಪು ಕಹಿ ಬರುತ್ತಾ? ಮೆಂತ್ಯ ಸೊಪ್ಪು ಹಾಕಿದೀವಲ್ಲ, ಬೇಳೆ ಸಾಂಬಾರು ಎಂತ ದಾಲ್ ಮಾಡಿದ್ರು ನಾನು ಮೆಂತ್ಯ ಹಾಕ್ತೀನಿ, ಹಸಿ ಮೆಂತ್ಯ ಕಾಳು ಹಾಕ್ತೀನಿ. ಇದಕ್ಕೆ ಹಾಕಲ್ಲ, ಯಾಕಂದ್ರೆ ಮೆಂತ್ಯ ಸೊಪ್ಪೆ ಹಾಕೊಂಡಿದೀವಿ. ಹಂಗಾಗಿ ಮೆಂತ್ಯ ತಿಂದ್ರೆ ಒಳ್ಳೇದು ದೇಹಕ್ಕೆ. ಅರಿಶಿನ ಪುಡಿ ಸ್ವಲ್ಪ, ಈರುಳ್ಳಿ ಹಾಕೊಂತ ಇದ್ದೀನಿ ಇದಕ್ಕೇನೆ. ಎಲ್ಲ ನೀಟಾಗಿ ತೊಳ್ಕೊಂಡು ಹಾಕೋಬೇಕು. ಬೇಳೆನೂ ತೊಳೆದಿದ್ದೀನಿ, ಎಲ್ಲ ತೊಳ್ಕೊಬೇಕು ನೀಟಾಗಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಖಾರ ಬೇಕಾದ್ರೂ ಹಾಕೋಬೋದು. ನಮಗೆ ಹಸಿಮೆಣಸಿನ್ಕಾಯಿ ಹಾಕಿ ರೂಢಿ, ಜಾಸ್ತಿ ಹಾಕಬೇಕು. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಟೊಮೆಟೊ ದಪ್ಪ ಇದೆ, 1/4 kg ಅಷ್ಟು ಹಾಕಿದ್ದೀನಿ. ಟೊಮೆಟೊ, ಈರುಳ್ಳಿ ಹಾಕಿದ್ದೀನಲ್ಲ, ಫಸ್ಟಿಗೆ ಹಾಕಿದ್ನಲ್ಲ ಈರುಳ್ಳಿ. ಎಷ್ಟಾಗಿದೆ? ಇದಕ್ಕೆ ಅರ್ಧ ಹಾಕಿದ್ದೀನಿ. ಇದ್ರಲ್ಲಿ ಒಂದು ಸ್ವಲ್ಪ ಹೋಳು ಹಾಕೊಂತೀನಿ. ಇದು ಒಗ್ಗರಣೆಗೆ ಈರುಳ್ಳಿ ಸಾಕು. ಒಂದ್ ಈರುಳ್ಳಿ ಇದ್ದಲ್ಲೇ ಎಲ್ಲ ಮುಗಿಗುತ್ತೆ. ಮಸ್ಸೊಪ್ಪಿಗೆ ಜಾಸ್ತಿ ಈರುಳ್ಳಿ ಹಾಕಬಾರ್ದು, ಸ್ಮೆಲ್ ಬಂದ್ಬಿಡುತ್ತೆ. ಈರುಳ್ಳಿ ಇದೆ ಹಸಿ ಒಂಥರ, ಅದು ಹೇಳಕ್ ಬರಲ್ಲ, ಆ ಥರ ಸ್ಮೆಲ್ ಬರುತ್ತೆ. ನನಗೆ ಇಷ್ಟ ಆಗಲ್ಲ. ಇಷ್ಟ ಆದವ್ರಿಗೆ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ, ಏನು ತೊಂದರೆ ಇಲ್ಲ. ಈ ಥರ ಟೊಮೆಟೊ ಎಲ್ಲ ನೋಡ್ಕೋಬೇಕು, ಹುಳ ಇರುತ್ತೆ ನನ್ನ ಟೊಮೆಟೊದಲ್ಲಿ. ಟೊಮೆಟೊ ಎಷ್ಟು ಚೆನ್ನಾಗಿದೆ ನೋಡ್ರಿ, ಕೆಂಪುಗೆ ನಾಟಿ ಟೊಮೆಟೊ, ಹುಳಿ ಟೊಮೆಟೊ. ಬೆಳ್ಳುಳ್ಳಿನೂ ಹಾಕಿದ್ದೀನಿ ನಾನು ಕೆಳಗೆ, ವಿಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ. ಬೆಳ್ಳುಳ್ಳಿ ಬೇಗನೆ ಹಾಕಿದ್ದೆ. ನೀರು ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ನೀರು ಹಾಕ್ಕೊಳ್ರಿ, ಜಾಸ್ತಿ ಹಾಕಲ್ಲ. ಸ್ವಲ್ಪ ಎಣ್ಣೆ ಹಾಕೋಬೇಕು. ಉಪ್ಪು ಕುಕ್ಕರ್ ಮುಚ್ಚಳ ಮುಚ್ಚಿ 4 ರಿಂದ 5 ವಿಷಲ್. ಸೊ ಮಸ್ಸೊಪ್ಪೆಲ್ಲ ಚೆನ್ನಾಗಿ ಬೇಯಬೇಕು, ಅದಕ್ಕೋಸ್ಕರ 5 ವಿಷಲ್ ತೊಗೊಳ್ಳೋಣ. ಅವ್ರ ಕುಕ್ಕರ್ ಮೇಲೆ ಇದಾದು, ನಮ್ಮ ಕುಕ್ಕರ್ 5 ವಿಷಲ್ ಬೇಕು, ಸರಿನಾ? ಕಾಂಬಿನೇಷನು ಮುದ್ದೆ ಮಾಡ್ತಿಲ್ಲ ಇವತ್ತು, ರಾಗಿ ಮುದ್ದೆ, ರೈಸ್ ಬರಿ. ಯಾಕಂದ್ರೆ ಅಷ್ಟು ಶಕ್ತಿ ಇಲ್ಲ ಇವತ್ತು. ಏನ್ ಮಾಡ್ತಿದ್ಯಮ್ಮ? ಅಮ್ಮ ಏನೋ ತಿಂತಿದ್ಯಾ? ಮಸಾಲೆ ಮಂಡಕ್ಕಿ ರಸ ತಂದ್ಕೊಟ್ಟ. ಹೆಂಗಿದೆ? ಕೋಲ್ಡ್ ಆಗಿತ್ತು ಅಂದಲ್ಲ, ಬಾಯೆಲ್ಲ ಕೆಟ್ಟೋಗ್ತಿದ್ದ, ಅದಕ್ಕೆ ರಸ ಇದು ಮಸಾಲೆ ಮಂಡಕ್ಕಿ ತರಿಸಿದ್ ನಾವನ ಹತ್ರ. ತುಂಬಾ ಚೆನ್ನಾಗಿದೆ, ಸ್ಪೈಸಿ ಆಗಿದೆ, ಖಾರ ತುಂಬಾ ಚೆನ್ನಾಗಿದೆ. ನನಗೆ ಇವಾಗಲೇ ಬಾಯಲ್ಲಿ ನೀರು ಬರ್ತಿದೆ. ಬಾಯಿ ಕೆಟ್ಟೋಗಿರೋದು, ಸಖತ್ತಾಗಿದೆ. ಕುಕ್ಕರ್ 5 ವಿಷಲ್ ಆಗಿತ್ತು, ಸ್ವಲ್ಪ ತಣ್ಣಗಾಗಿದೆ ನೋಡಿ. ಮಸ್ತಿ ಒಗ್ಗರಣೆ ಕೊಡ್ತೀನಿ. ಎಷ್ಟು ಚೆನ್ನಾಗಿದೆ, ಸ್ಮೆಲ್ಲು ಹಂಗೆ ಬರ್ತಾಯಿತ್ತು. ಚೆನ್ನಾಗಿತ್ತು, ಸ್ಮೆಲ್ಲು ಚೆನ್ನಾಗಿತ್ತು. ನೀರು ಜಾಸ್ತಿ ಹಾಕಿಲ್ಲ ನಾನು, ಅದಕ್ಕೆ ನೀರಿಲ್ಲ, ಗಟ್ಟಿಯಾಗಿ ಇರಲಿ. ಮಸ್ಸೊಪ್ಪು ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ನಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು. ಕೆಳಗೆ ಕುತ್ಕೊಂಡು ನೀಟಾಗಿ ಮಸ್ಕೊಳ್ಳೋಣ. ಹಿಂಗೆ ಮಸಿದ್ರೇ ನೀಟಾಗಿ ಮಸೊಪ್ಪಾಗ್ಬಿಡುತ್ತೆ, ಮೆತ್ತಗಾಗುತ್ತೆ. ನುಣ್ಣಗೆ ಮಸ್ಬಿಡ್ಬೋದು. ಅಲ್ಲೇ ಮಸಿಯೋಕ್ಕೆ ಹೋದರೆ ನೀಟಾಗಿ ಬರಲ್ಲ. ಎಷ್ಟು ಚೆನ್ನಾಗಿ ಮಸ್ತಿದ್ದೀನಿ, ನುಣ್ಣಗಾಗಿದೆ. ಈ ಥರ ಮಸ್ತ್ ಒಗ್ಗರಣೆ ಕೊಟ್ಬಿಡೋಣ. ಆಗಿದೆ, ತುಂಬ ಗಟ್ಟಿಯಾಗಿತ್ತಲ್ಲ, ಅದಕ್ಕೆ ನೋಡಿ ಒಗ್ಗರಣೆ ಮಾಡ್ತೀನಿ. ಸುಫಿಯಾ ಒಗ್ಗರಣೆಗೆ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, दूर पकड़ने के में तुम्हें कोई ये होता नहीं है बैटरी है नहीं आ जाती दूर जा तू इतना ಒಳ್ಳೆ ಇತರ ಹಾಕಬೇಕು. ಒಳ್ಳೆ ಮೆಣಸಿನಕಾಯಿ ಇರಲಿಲ್ಲ, ಅದಕ್ಕೆ ಹಾಕಿಲ್ಲ ಒಳ್ಳೆ ಮೆಣಸಿನಕಾಯಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೂಪರ್ ಆಗಿದೆ. ಎಷ್ಟು ಚೆನ್ನಾಗಿದೆಯೋ ನೋಡಕ್ಕೆ, ಅದೇ ತರ ಇತ್ತು ತಿನ್ಬೇಕಾದ್ರೂ. ಸಕ್ಕತ್ತಾಗಿತ್ತು ಟೇಸ್ಟ್.